ಜೋಳದ ಹಿಟ್ಟಿನ ದೋಸೆ ಮಾಡಲಿಕ್ಕೆ ನಾ ಮನೆಯೊಳಗಿರುವಂಥ ಒಂದು ಬಟ್ಲ ತೊಗೊಂಡಿನಿ. ಅದ್ರ ತುಂಬ ಒಂದು ಜೋಳದ ಹಿಟ್ಟು ತೊಗೊಂಡಿನಿ. ಅಂದ್ರೆ 12 ಟೇಬಲ್ ಸ್ಪೂನ್ ಅದ ಇದು. 4 ಟೇಬಲ್ ಸ್ಪೂನು ಉಪ್ಪಿಟ್ಟು ರವೆ ತೊಗೊಂಡಿನಿ. ಅಂದ್ರೆ ಒಂದು ಬಗ್ಸಿಯಷ್ಟು ತೊಗೊಂಡಿನಿ ಇದಕ್ಕೆ. ಆಮೇಲೆ ಗೋಧಿ ಹಿಟ್ಟು ಒಂದು 3 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾಯಿನ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು, ಕೊತ್ತಂಬರಿ, ಇಂಗು, ಅರಿಶಿನ ಪುಡಿ, ಉಳ್ಳಾಗಡ್ಡಿ. ದೋಸೆ ಹೆಂಗೆ ಮಾಡೋದಂತ ನೋಡೋಣ್ರಿ. ಈಗ ಜೋಳದ ಹಿಟ್ಟು ಹಾಕೋತೀನಿ. ರವೆ ಹಾಕ್ಕೊಳ್ಳಿಕತ್ತೀನಿ. ಗೋಧಿ ಹಿಟ್ಟು, ಅಜ್ವಾಯಿನ, ಜೀರಿಗೆ, ಅರಿಶಿನ ಪುಡಿ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈ ಹಿಟ್ಟು ಕಲಿಸ್ಲಿಕ್ಕೆ ನಾ 2 ಬಟ್ಟಲ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಈಗ ಹಂಚ್ಕಾದ್ರೆ ದೋಸೆ ಹಾಕ್ಕೊಳ್ಳೋಣ. ಎಣ್ಣೆ ಬೇಕಂದ್ರೆ ಹಾಕ್ಕೋಬೋದು. ಒಂದು ಸರಿ ಹಂಚು ಸರಿಯಾಗಿ ಕಾಸಿದ ಮೇಲೆ ಆಮೇಲೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಹಾಕ್ಕೊಳ್ರಿ. ಸಣ್ಣ ಅಥವಾ ಮೀಡಿಯಮ್ ಉರಿ ಒಳಗೆ. ಚಲೋ ತಂಗ ಬೇದದ. ಈಗ ದೋಸೆ ಪ್ಲೇಟಿಗೆ ಹಾಕ್ಕೊಂಡು ಬಿಡೋಣ್ರಿ. ಜೋಳದ ಹಿಟ್ಟಿನ ದೋಸೆ ರೆಡಿ ಆಗೈತಿ. ಶೇಂಗಾ ಚಟ್ನಿ ತುಪ್ಪ ಹಚ್ಕೊಂಡು ತಿನ್ಬೋದು, ಕಾಯಿ ಚಟ್ನಿ ಮಾಡಿಕೊಂಡು ತಿನ್ಬೋದು, ಮತ್ತು ಕಾಯಿ ರಸದ ಜೊತೆಗೂ ತಿನ್ಬೋದು.